लास्ट मंथ मी पुण्याला जात होते तेव्हा मला एक दुरात्मा त्याच्यापासून खूप खूप त्रास झाला मला. ಮತ್ತು ಕೊನೆ ಬಾರಿ ನಾನು ಪುಣೆಗೆ ಹೋಗ್ತಾ ಇರುವಾಗ ನನಗೆ ದುಷ್ಟಾತ್ಮನ ಒಂದು ಪೀಡೆ ಆಗ್ತಾ ಇತ್ತು. 1 महिना मी इतका त्रास भोगले की मी लाईफ टाईममध्ये केव्हा मी इतका मला त्रास झाला नव्हता. ಇಷ್ಟೊಂದು ನನಗೆ ತೊಂದರೆ ಆಯ್ತಂದ್ರೆ ಇಡೀ ಜೀವಮಾನ ಕಾಲದಲ್ಲಿ ನನಗೆ ಇಷ್ಟೊಂದು ತೊಂದರೆ ಆಗಲಿಲ್ಲ. असं वाटत होतं जे मी हॉरर मूवीज मध्ये बघते ते माझ्यासोबत व्हाले असं मला वाटत होतं. ಈ ರೀತಿಯಾಗಿ ಅನಿಸ್ತಾ ಇತ್ತು, ಏನೆಲ್ಲ ನಾವು ಹಾರರ್ ಮೂವಿಯಲ್ಲಿ ನೋಡ್ತೇವೋ ಅದು ನನ್ನೊಟ್ಟಿಗೆ ಆಗ್ತಾ ಇದೆ ಎಂಬುದಾಗಿ. मला असं वाटत होतं की मी ಐ ವಿಲ್ ಗೋ ಮ್ಯಾಡ್. ಐ ವಾಸ್ ಫೀಲಿಂಗ್ ಲೈಕ್ ಐ ಆಮ್ ಟೋಟಲಿ ಸೈಕೋ. ಐ ವಾಸ್ ಫೀಲಿಂಗ್ ಲೈಕ್ ದಟ್. ನನಗೆ ಈ ರೀತಿಯಾಗಿ ಅನಿಸ್ತಾ ಇತ್ತು ಅಂದ್ರೆ ಏನಂದ್ರೆ ನನಗೆ ತುಂಬಾ ಹುಚ್ಚಿಡ್ದಿದೆ, ಮಾನಸಿಕ ಆಗ್ತಾ ಇದೆ ಎಂಬುದಾಗಿ. मग ह्याच वर्षी माझं लग्न पण फिक्स झालंय ಮತ್ತು ಇದೇ ವರ್ಷ ನನಗೆ ಮದುವೆ ಕೂಡ ಫಿಕ್ಸ್ ಆಗಿದೆ. ते माझे इनलॉज समजत होते की हिला काय तर सायकोलॉजी प्रॉब्लेम आहे म्हणून ते लग्न पण तोडायला ते हे विचार केले की लग्न तोडूया असं विचार केले ते. ಮತ್ತೆ ನನಗೆ ಆ ತೊಂದರೆ ಆಗೋದನ್ನ ನೋಡಿ ನನ್ನ ಒಂದು ಗಂಡನ ಮನೆಯವರು ಅವ್ರು ಈ ರೀತಿಯಾಗಿ ಯೋಚಿಸಿದ್ರು, ಇವಳಿಗೆ ಏನೋ ಒಂದು ಮಾನಸಿಕ ತೊಂದರೆ ಇದೆ ಎಂಬುದಾಗಿ ಅವರು ಯೋಚಿಸಿ ಮದುವೆ ಕೂಡ ಮುರಿಲಿಕ್ಕೆ ಬಂದಿತ್ತು. जेव्हा मी इथं आले तेव्हा मला समजलं की यस जीसस इज विथ मी and everybody who has prayed for me. ಮತ್ತು ಇಲ್ಲಿ ಬಂದಾಗ ನನಗೆ ತಿಳಿದು ಬಂತಂದ್ರೆ ಯೇಸು ನನ್ನೊಟ್ಟಿಗೆ ಇದ್ದಾನೆ ಮತ್ತು ಯೇಸು ನನ್ನೊಟ್ಟಿಗೆ ಇರುವಾಗ ನನಗೆ ಯಾವುದೇ ಭಯವಿಲ್ಲ ಎಂಬುದಾಗಿ. माझ्यासाठी जे सगळे एक प्रत्येक जण जे माझ्यासाठी प्रे केलेत, ಐ ಥ್ಯಾಂಕ್ ಯು ಫ್ರಮ್ ಮೈ ಬಾಟಮ್ ಆಫ್ ಮೈ ಹಾರ್ಟ್. ಐ ಥ್ಯಾಂಕ್ ಯು ಎವ್ರಿಬಡಿ. ಥ್ಯಾಂಕ್ ಯು. ಮತ್ತು ಯಾರೆಲ್ಲ ನನಗೋಸ್ಕರ ನೀವು ಪ್ರಾರ್ಥಿಸಿದ್ರು ಅವರಿಗೆ ನಾನು ತುಂಬ ಹೃದಯದಿಂದ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ನೆಹೆಮೀಯನ ಪುಸ್ತಕ ಓದುವಾಗ ಮಧ್ಯದಲ್ಲಿ ನಾನು ಒಂದು ವಿಷಯನ ನೋಡಿಕೊಂಡೆ. ಏನಂದ್ರೆ ನೆಹೆಮೀಯನ ಪುಸ್ತಕದಲ್ಲಿ ಎಜ್ರನು ದೇವರ ವಾಕ್ಯದ ಜ್ಞಾನ, ನೆಹೆಮೀಯನು ಯೆರೂಸಲೇಮ್ ಗೋಡೆಯನ್ನ ಬಿದ್ದು ಹೋದಂತ ಯೆರೂಸಲೇಮ್ ಪೌಳಿ ಗೋಡೆಯನ್ನು, ಸುಟ್ಟು ಹೋದಂತ ಯೆರೂಸಲೇಮ್ ಪಟ್ಟಣದ ಬಾಗಿಲುಗಳನ್ನ ರಿಪೇರಿ ಮಾಡಿ ಅವುಗಳನ್ನ ಸಿದ್ಧಪಡಿಸಿದ ನಂತರ ನೆಹೆಮೀಯನ ಪುಸ್ತಕದಲ್ಲಿ ದೇವರ ವಾಕ್ಯದಲ್ಲಿ ನಿಪುಣನಾದಂಥ ವಾಕ್ಯವನ್ನು ತೋರಿಸ್ತೀನಿ. ವಾಕ್ಯವನ್ನ ಕಲಿಸುವುದಕ್ಕಾಗಿ ದೇವರ ಆಜ್ಞೆಗಳನ್ನ ನಿಬಂಧನೆಗಳನ್ನ ಜನರಿಗೆ ಕಲಿಸುವುದಕ್ಕಾಗಿ ನೆಹೆಮೀಯನು ಎಜ್ರನನ್ನ ಕರೆಸಿಕೊಳ್ತಾನೆ. ಎಜ್ರನನ್ನ ನಾನು ಓದುವಾಗ ಒಂದು ವಿಷಯ ನನ್ನ ಮನಸ್ಸಿಗೆ ಹತ್ತಲಿಕ್ಕೆ ಪ್ರಾರಂಭ ಆಯ್ತು. ಏನಪ್ಪಾ ಅಂದ್ರೆ, ಬೈಬಲಲ್ಲಿ ಬರೆದಿರುವಂಥ, ಸತ್ಯವೇದದಲ್ಲಿ ಬರೆದಿರುವಂಥ ಒಂದು ವಚನವಾದರೂ ಆಕಸ್ಮಿಕವಾಗಿ ಆಗಲಿ ತಪ್ಪಾಗಿ ಆಗಲಿ ದಾಖಲಿಸಲ್ಪಡಲಿಲ್ಲ. ಪ್ರತಿಯೊಂದು ಸಂಗತಿಯೂ ಸಹ ದೇವರ ಆತ್ಮ ಪ್ರೇರಿತವಾದಂಥ, ಆತನ ಪರಿಶುದ್ಧರಾದಂಥ ಭಕ್ತರಿಂದ ಪವಿತ್ರಾತ್ಮ ಪ್ರೇರೇಪಿತರಾಗಿ ಬರೆಯಲ್ಪಟ್ಟಿದೆ. ಆಮೇನ್. ಅದಕ್ಕೆ ಯೇಸು ಸ್ವಾಮಿ ಹೇಳಿದಂಥ ಸಂಗತಿ ಏನಂದ್ರೆ, ನಾನು ಧರ್ಮಶಾಸ್ತ್ರವನ್ನ ಅಳಿಸಿ ಹಾಕ್ಲಿಕ್ಕೆ ಬರಲಿಲ್ಲ, ಆದ್ರೆ ಅದನ್ನು ನೆರವೇರಿಸುವುದಕ್ಕಾಗಿ ಬಂದಿದ್ದೀನಿ. ಅದರಲ್ಲಿ ಬರೆದಿರುವಂಥ ಒಂದು ಶಬ್ದವಾದರೂ, ಒಂದು ಕೀಲು ಆದರೂ ಬಿದ್ದು ಹೋಗಲ್ಲ, ಪ್ರತಿಯೊಂದು ನೆರವೇರ್ತದೆ. ಅದನ್ನು ಓದುವಾಗ ನನಗೆ ಒಂದು ವಿಷಯ ಮನಸ್ಸಿನಲ್ಲಿ ಕಟೀಲಿಕ್ಕೆ ಪ್ರಾರಂಭ ಆಯ್ತು, ಒಂದು ಮನಸ್ಸಿಗೆ ಚುಚ್ಚಲಿಕ್ಕೆ ಪ್ರಾರಂಭ ಆಯ್ತು. ಏನಪ್ಪಾ ಅಂದ್ರೆ, ನಾನು ಅನ್ಕೊಳ್ತೀನಿ, ಆದಿಕಾಂಡದಿಂದ ಪ್ರಕಟಣೆವರೆಗೆ ಒಂದು ಪುಸ್ತಕ ಸಹ ಅದಲು ಬದಲಾಗಲಿಲ್ಲ. ಅವು ಇರುವಂತ ಸೀಕ್ವೆನ್ಸು ಸಹ, ಅವುಗಳಿರುವಂತ ಕ್ರಮ, ಆದಿಕಾಂಡ, ವಿಮೋಚನೆ ಕಾಂಡ, ಈ ಕ್ರಮವೂ ಸಹ ಮನುಷ್ಯನ ಯೋಜನೆ ಅಲ್ಲ. ಅದು ಆಕಸ್ಮಿಕವಾಗಿ ಬೈಂಡಿಂಗ್ ಆಗಲಿಲ್ಲ. ಅದನ್ನು ದೇವರ ಆತ್ಮನು ತುಂಬಾ ಯೋಜನೆಯಿಂದ ಕ್ರಮಗಳ ಪರವಾಗಿ ಹಾಕಿದಂತ ಪುಸ್ತಕಗಳವು. ಅದನ್ನು ನಾನು ಯೋಚಿಸ್ತಾ ಇರುವಾಗ ಒಂದು ಸಂಶಯ. ನೆಹೆಮೀಯನು ಎಲ್ಲ ಕಷ್ಟಪಟ್ಟು ಎಜ್ರನ್ ಎಲ್ಲ ಸಿದ್ಧಪಡಿಸಿ ಜನರನ್ನ ತಿದ್ದಿ ಜನರನ್ನ ಶಿಕ್ಷಿಸಿ, ಯಾಕಂದ್ರೆ ನೆಹೆಮೀಯನು ಬರೀ ಪೌಳಿಗೋಡೆ ಕಟ್ಟುವನಾಗಿ ಬರಲಿಲ್ಲ, ಪರ್ಷಿಯಾ ದೇಶದ ಅರಸನಾದಂತ ಅರ್ಥಶಸ್ತ್ರನು ಅವನನ್ನ ಯೂದಾ ಸೀಮೆಯ ಗವರ್ನರ್ ಆಗಿ ಅಪಾಯಿಂಟ್ ಮಾಡಿ ಕಳಿಸದ. ನೆಹೆಮೀಯನ ಮನಸ್ಸು ಮಾಡಿದ್ರೆ ಯಾರನ್ನಾದ್ರೂ ಶಿಕ್ಷಿಸಬಹುದು, ಯಾರನ್ನಾದ್ರೂ ಪಾಸಿಗೆ ಹಾಕಬಹುದು, ಯಾರನ್ನಾದ್ರೂ ಆಶೀರ್ವದಿಸಲೂಬಹುದು. ಅಷ್ಟು ಅಧಿಕಾರ ತಗೊಂಡು ಯೂದಾ ಸೀಮೆಗೆ ಬಂದ. ಅವನು ಸುಮ್ಮನೆ ಬಂದವನಲ್ಲ. ಕೇಳ್ತಾ ಇದ್ದೀರಾ? ಹಾಗಾದ್ರೆ ಇವನು ಬಂದು ಎಲ್ಲ ಭೂಮಿಯನ್ನು ಸಿದ್ಧ ಮಾಡಿ ಜನರಿಗೆ ಕಲಿಸಿ ಗೋಡೆ ಕಟ್ಟಿ ತನ್ನ ಸ್ವಂತ ತ್ಯಾಗದಿಂದ, ಯಾಕಂದ್ರೆ ನೆಹೆಮೀಯನು 4ನೇ 5ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ನಾನು ಅಧಿಪತಿಗೆ ನೇಮಕವಾದಂತ ಸ್ಯಾಲ್ರಿ, ಏನಂತೀವಿ ಅದಕ್ಕೆ ಕನ್ನಡದಲ್ಲಿ, ವೇತನವನ್ನು ನಾನು ತಕೊಳ್ಳಿಲ್ಲ. 12 ವರ್ಷ, ಒಂದಲ್ಲ ನೋಡಿ, ಎರಡಲ್ಲ ನೋಡಿ, 12 ವರ್ಷ
ಆತನು ಅಧಿಪತಿ ಆದರೂ ಸಹ ತನ್ನ ವೇತನ ತಕ್ಕೊಳ್ಳಿಲ್ಲ 12 ವರ್ಷ. ಅಷ್ಟು ತ್ಯಾಗ ಮಾಡಿ ಅವನು ಯೆರೂಸಲೇಮ್ ಗೋಡೆಯನ್ನು ಕಟ್ಟದ, ಆ ಹಣವನ್ನು ಕೂಡಿಸ್ದ, ಜನರನ್ನ ಎಬ್ಬಿಸ್ದ. ವೈರಿಗಳು ಬಂದು ಯುದ್ಧ ಮಾಡ್ತೀನಿ, ನನ್ನ ಕೊಂದಾಕ್ಬಿಡ್ತೀವಿ ಅಂತ ಬೆದರಿಸಿದಾಗ್ಯೂ ಸಹ ಹಗಲು ರಾತ್ರಿ ಅಲ್ಲಿಯೇ ನಿಂತ್ಕೊಂಡು ಗೋಡೆಯನ್ನು ಕಟ್ಟದ. ಯೆಹೋವನು ಆತನ ಕೈ ಬಿಡಲಿಲ್ಲ, ಅವನನ್ನು ನಡೆಸ್ದ. ಕೇಳ್ತಾ ಇದ್ದಾರೆ ಅನ್ಕೋ. ಇಷ್ಟೆಲ್ಲ ರೆಡಿ ಮಾಡಿದ ಮೇಲೆ ಅವನು ಏಜ್ರನನ್ನು ಕರೆಸ್ಕೊಳ್ತಾ ಇದ್ದಾನೆ. ಆದರೆ ಬೈಬಲಿನ ಸೀಕ್ವೆನ್ಸ್ ಅನ್ನ ನೋಡೋದಾಗಿದ್ರೆ ನೆಹೆಮೀಯನ ಪುಸ್ತಕ ಮೊದಲು ಬರಬೇಕು. ನಾನಂದೆ ದೇವರೇ ಪಾರ್ಶಾಲಿಟಿ ಮಾಡಿಬಿಟ್ಟಿದೀಯಾ, ನೆಹೆಮೀಯನಿಗೆ ಮೊದಲೇ ಸ್ಥಾನ ಕೊಡಬೇಕಾಗಿತ್ತು ನೀನು. ಯಾಕಂದ್ರೆ ನೆಹೆಮೀಯನ ಪುಸ್ತಕ ನಂತರ ಏಜ್ರ ಬರಬೇಕಾಗಿತ್ತು. ಆದರೆ ಬೈಬಲಲ್ಲಿ ಬಂದಿರೋದು ಏನಂದ್ರೆ ಮೊದಲು ಏಜ್ರ, ನೆಹೆಮೀಯ, ಎಸ್ತೇರಳು, ಯೋಬ, ಕೀರ್ತನೆ. ನಾನು ನೋಡಿ ಸಂಡೇ ಸ್ಕೂಲ್ ಪಾಠನೂ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ನೋಡಿ ಬೈಬಲಲ್ಲಿ ಕರೆಕ್ಟ್ ಇದೆ ಇಲ್ಲ ಅಂತ ಇಂಡೆಕ್ಸಲ್ಲಿ ನೋಡಿ ಇಂಡೆಕ್ಸ್ ತೆಗೀಲಿ. ಬೈಬಲ್ ಇಂಡೆಕ್ಸಲ್ಲಿ ಪುಸ್ತಕಗಳು ನಾನು ಹೇಳಿದ ಕ್ರಮದಲ್ಲಿ ಇದೆಯಲ್ಲ ನೋಡಿ. ಏಜ್ರ, ನೆಹೆಮೀಯ, ಎಸ್ತೇರಳು, ಯೋಬ, ಕೀರ್ತನೆ. ಆಮೇನ್. ನಾನು ದೇವರಲ್ಲಿ ಕೇಳ್ತಾ ಇದ್ದೆ, ಸ್ವಾಮಿ ಈ ರೀತಿ ಯಾಕಿದು? ನೆಹೆಮೀಯನು ಮೊದಲು ಬರಬೇಕಿತ್ತು, ನಂತರ ಏಜ್ರ ಬರಬೇಕು. ಆದರೆ ಮೊದಲು ಏಜ್ರನ ಪುಸ್ತಕ ಹಾಕಲ್ಪಡ್ತು. ಆಗ ದೇವರ ಆತ್ಮನು ನನಗೆ, ನಾನು ಹೇಳ್ತೇನೆ ಕೇಳಿ, ದೇವರ ಆತ್ಮನು ನನ್ನ ವಾಟ್ ಯು ಕಾಲ್ ಅರ್ಥ, ಅಂಡರ್ಸ್ಟ್ಯಾಂಡಿಂಗ್. ವಾಟ್ ಈಸ್ ಅಂಡರ್ಸ್ಟ್ಯಾಂಡಿಂಗ್? ನನ್ನ ಗ್ರಹಿಕೆಯನ್ನು, ತಿಳಿದುಕೊಳ್ಳುವಂಥ ಕ್ಷಮತೆಯನ್ನು. ದೇವರ ವಾಕ್ಯ ಕೇಳೋದು ಸಾಕಾಗಲ್ಲ, ನೀವು ಪ್ರಾರ್ಥಿಸಬೇಕು. ಪ್ರತಿ ಸಂಡೇ ನಾನು ಚರ್ಚೆಗೆ ಹೋಗ್ತೀನಿ, ಸ್ವಾಮಿ ಆ ವಾಕ್ಯವನ್ನು ಗ್ರಹಿಸಿಕೊಳ್ಳುವಂಥ, ಅರ್ಥ ಮಾಡಿಕೊಳ್ಳುವಂಥ ಕೃಪೆಯನ್ನು ನನಗೆ ಕೊಡು. ಕಬ್ಬನ್ನು ಮನೆಯಲ್ಲಿ ಇಟ್ಕೊಂಡ್ರೆ ಸಕ್ಕರೆ ಆಗಲ್ಲ, ಆ ಕಬ್ಬನ್ನು ಹಿಂಡಿ ಜ್ಯೂಸ್ ತೆಗೆದಾಗ ಸಕ್ಕರೆ ಬರ್ತದೆ. ದೇವರ ವಾಕ್ಯ ಸುಮ್ಮನೆ ಕೇಳಿ ಹೋಗ್ಬಿಟ್ರೆ ಆಗಲ್ಲ, ಅದನ್ನ ಅರ್ಥ ಮಾಡಿಕೊಳ್ಳುವಾಗ ಅದರ ಶಕ್ತಿ ನಿನ್ನಲ್ಲಿ ಹರಿದು ಬರ್ತದೆ. ಯಾರಾದ್ರೂ ನನ್ನ ಜೊತೆಗಿದ್ದೀರಾ? ಯಾರಾದ್ರೂ ಆಮೇಲೆ ಎಂದಾಗ ಹೇಳ್ಬೋದಾ? ಆಗ ದೇವರಾತ್ಮ ನನ್ನ ವಿಷಯನ ತರದ, ಕಣ್ಣನ್ನು ತೆರೆದ. ಎಲ್ಲರೂ ದಯವಿಟ್ಟು ನಿಮಗೆ ಸಾಧ್ಯವಿರೋದಾಗಿದ್ರೆ ಏಜ್ರನ ಪುಸ್ತಕ, ಏಜ್ರನ ಪುಸ್ತಕ 7ನೇ ಅಧ್ಯಾಯದ ಮೊದಲನೇ ವಚನ. ಬೇಗ ಓದಮ್ಮ. ಮೈಕ್ ಕೊಟ್ಟಿದ್ರು ಅವ್ರಿಗೆ. ಓಕೆ. ಇದಾದ ಮೇಲೆ ಪಾರಸಿಯ ರಾಜನಾದ ಅರ್ತಷಸ್ತನ ಆಳಿಕೆಯಲ್ಲಿ. ಯಾರ ಆಳಿಕೆಯಲ್ಲಿ? ಅರ್ತಷಸ್ತನ ಆಳಿಕೆಯಲ್ಲಿ. ಅರ್ತಷಸ್ತನ ಅರಸನ ಹೆಸರು ಅರ್ತಷಸ್ತ, ಪರ್ಷಿಯ ಹೆಸರು. ಮುಂದೆ ಓದಮ್ಮ. ಎಜ್ರನು ಬಾಬೇಲಿನಿಂದ ಬಂದನು. ಸಾಕು ಕೇಳಿ. ಯಾರ ಆಳ್ವಿಕೆಯಲ್ಲಿ? ಅರ್ತಷಸ್ತ, ಪರ್ಷಿಯ ದೇಶದ ಅರ್ತಷಸ್ತನ ಅಂತ ಕರೆಯಲ್ಪಟ್ಟಂತ ಅರಸನ ಆಳ್ವಿಕೆಯ ಸಮಯದಲ್ಲಿ ಏಜ್ರನು ಬಾಬೇಲಿನಿಂದ ಬಂದನು. ಯಾಕೆ ಬಂದ ಗೊತ್ತಾ? ನೆಹೆಮೀಯನ ಅವನು ಕರೆಸ್ಕೊಂಡಿದ್ದ. ಈಗ ನೆಹೆಮೀಯನ ಪುಸ್ತಕಕ್ಕೆ ಬನ್ರಿ. 2ನೇ ಅಧ್ಯಾಯದ 1ನೇ ವಚನ ಓದಿ. ನಾನು ಅರಸನ ನಾನು ಅಂದ್ರೆ ಯಾರು ಹೇಳ್ತಾ ಇದ್ದಾರೆ? ನೆಹೆಮೀಯನು. ನಾನು ಅರಸನ ಪಾನ ಸೇವಕನಾಗಿದ್ದೆನು. ಪಾನ ಸೇವಕನು, ಅರಸನಿಗೆ ದ್ರವ್ಯವನ್ನ, ಕುಡಿಯುವಂತ ಜ್ಯೂಸನ್ನ ಕೊಡುವಂಥವನು. ಇವರು ಸಾಧಾರಣ ವ್ಯಕ್ತಿಗಳಲ್ಲ. ಬಹಳ ಫಾಸ್ಟ್ ಹೋಗ್ತಾ ಇದ್ದೀನ, ಎಲ್ಲರಿಗೂ ಅರ್ಥ ಆಗ್ತಾ ಇರ್ತಾನೆ. ಇವರು ಸಾಧಾರಣ ವ್ಯಕ್ತಿಗಳಲ್ಲ. ಯಾಕೆ ಗೊತ್ತಾ? ಇವರು ಹೊಸದಾಗಿ ಜಾಬಿಗೆ ಸೇರೋಕ್ಕಿಂತ ಮುಂಚೆ ಅನೇಕ ಪರೀಕ್ಷೆಗಳಿಂದ ದಾಟ್ಕೊಂಡು ಬರ್ಬೇಕು ಇವರು. ಯಾಕೆ ಗೊತ್ತಾ? ಅರಸನ ಜೀವನ ಇವರ ಕಪ್ಪಲ್ಲಿದೆ. ಅರಸನ ಜೀವ ಇವ್ರ ಕಪ್ಪಲ್ಲಿದೆ. ಇವ್ರು ಯಾರಂದ್ರೆ ಅರಸನಿಗೆ ಬಹಳ ಹತ್ತಿರದವ್ರು ಇವರು. ನೆಹೆಮೀಯನು ಅಂಥವನು. ಕೇಳ್ತಾ ಇದ್ದೀರಲ್ವ? ಯಾಕೆ ಕೇಳಿ. ಯಾಕೆ? ಇವನು ಹೊಸದಾಗಿ ಕೆಲಸಕ್ಕೆ ಬಂದಾಗಿನಿಂದ ಅರಸನು ಕುಡಿಯೋದಕ್ಕಿಂತ ಮುಂಚೆ ಮೇನ್ ಜಾರಲ್ಲಿರುವಂತ ದ್ರಾಕ್ಷಾರಸವನ್ನ ಮೊದಲು ಇವನು ಒಂದು ಕಪ್ಪಲ್ಲಿ ಹಾಕೊಂಡು ಅರಸನ ಮುಂದೆ ಕುಡಿಬೇಕು. ಅರಸ ಎಲ್ಲರೂ 2 ನಿಮಿಷ ಕಾಯ್ತಾರೆ. ಅವನಿಗೆ ಏನೂ ಆಗಲಿಲ್ಲ ಅಂದರೆ ಅದೇ ದ್ರಾಕ್ಷಾರಸವನ್ನು ಅರಸನ ಬಂಗಾರದ ಕಪ್ಪಲ್ಲಿ ಹಾಕಿ ಅರಸನಿಗೆ ಕೊಡ್ತಾರೆ, ಅಂದರೆ ಅದರಲ್ಲಿ ವಿಷ ಇಲ್ಲ ಅಂತ. ಆದರೆ ದಿನ ಕಳೆದಂತೆ ಇವ್ರ ಮೇಲೆ ಅರಸನಿಗೆ ಎಷ್ಟು ವಿಶ್ವಾಸ ಬರ್ತಿತ್ತಂದ್ರೆ, ಯಾಕೆಂದರೆ ಅಲ್ಲಿನೇ ಇರೋರು ಇವರು. ಅರಮನೆಯನ್ನು ಬಿಟ್ಟು ಹೊರಗೆ ಹೋಗೋ ಹಾಗಿಲ್ಲ, ಇವ್ರ ಜೊತೆಗೆ ಯಾರು ಮಾತಾಡೋ ಹಾಗಿಲ್ಲ. ಯಾಕಂದ್ರೆ ಇವರು ನಂಬಿಗಸ್ತರು, ಅರಸನ ಜೊತೆಗೆ ಇರುವವರು. ದೇವರ ಆತ್ಮನ ಹೇಳೋದನ್ನ ಕೇಳಿ. ಯಾವನು ತನ್ನ ಮಾರ್ಗಗಳನ್ನು ಶುದ್ಧೀಕರಿಸಿಕೊಳ್ತಾನೋ ಯೆಹೋವನು ಅವನಿಗೆ ತನ್ನ ವಾಕ್ಯದ ರಹಸ್ಯಾರ್ಥಗಳನ್ನ, ಗೂಢಾರ್ಥಗಳನ್ನ ನಂಬಿಕೆಯಿಂದ ಕೊಡುವನಾಗಿದ್ದಾನೆ. ಯಾಕಂದ್ರೆ ಅವನಿಗೆ ಗೊತ್ತು ಇವರು ಆ ವಾಕ್ಯಗಳನ್ನು ದುರುಪಯೋಗ ಮಾಡಿಕೊಳ್ಳಲ್ಲ ಅಂತ. ಆ ಪರಿಶುದ್ಧತೆಗೆ ನಾವು ಬರಬೇಕು. ಏನಾಗ್ತಾ ಇದೆ ಅಂದ್ರೆ ಅಷ್ಟು ನಿಕಟವಾದವನು. ಅದಕ್ಕೇ ಅವನನ್ನು ಕಳಿಸುವಾಗ ಅರಸನು
ನೀನು ಸುಮ್ಮನೆ ಹೋಗ್ಬೇಡ, ಅವ್ರು ನಿನ್ನ ಮಾತು ಕೇಳಲ್ಲ, ನೀನು ಅಧಿಪತಿಯಾಗಿ ಹೋಗಂತ ಹೇಳಿ ಅವನನ್ನ ಗವರ್ನರ್ ಮಾಡಿಬಿಟ್ಟ. ಅಂತ ಕೃಪೆಯಲ್ಲಿ ಬೆಳೆದವನ. ಏಜ್ರನು ಜೀವಿಸಿದ್ದು ಅರ್ಥಶಾಸ್ತ್ರನ ಸಮಯದಲ್ಲಿ, ನೆಹೀಮನು ಜೀವಿಸಿದ್ದು ಅರ್ಥಶಾಸ್ತ್ರನ ಆಳ್ವಿಕೆಯಲ್ಲಿ. ಏಜ್ರನು ಸಹ ಅವನ ಅರಮನೆಯಲ್ಲಿ ಒಬ್ಬ ಆಫೀಸರು, ನೆಹಮೀಯನು ಸಹ ಅದೇ ಅರಮನೆಯಲ್ಲಿ ಪಾನ ದ್ರವ್ಯ ಕೊಡೋನು. ಎಷ್ಟು ಜನರಿಗೆ ಅರ್ಥ ಆಯ್ತಾ? ಇಲ್ಲಿವರೆಗೆಲ್ಲರೂ ಕ್ಲಿಯರ್ ಆಯ್ತಾ? ಆದ್ರೆ ಮೊದಲು ಪೌಳಿ ಗೋಡೆಯನ್ನು ಕಟ್ಟಿದವನು ನೆಹಮೀಯನು. ಆದರೆ ಏಜ್ರನ ಬಗ್ಗೆ ತಿಳ್ಕೊಳ್ಳೋಣ. ಆದರೆ ಮೊದಲು ಬರೋದು ಏಜ್ರನ ಪುಸ್ತಕ. ನಾನು ಕರ್ತನ ಜೊತೆಗೆ ಹೋರಾಡಿದ ಸಂಗತಿ ಏನಂದ್ರೆ, ನೀನು ಪಾರ್ಶಾಲಿಟಿ, ಪಕ್ಷಪಾತ ಮಾಡುವಂತ ದೇವರಲ್ಲ. ಮೊದಲು ಸ್ಥಾನ ನೆಹಮೀಯನಿಗೆ ಕೊಡಬೇಕಾಗಿತ್ತು, ಆದರೆ ಏಜ್ರನಿಗೆ ಯಾಕೆ ಕೊಟ್ಟೆ? 7ನೇ ಅಧ್ಯಾಯದ 6ನೇ ವಚನ ಓದಮ್ಮ. ದೇವರ ಆತ್ಮನ ಹೇಳುವುದನ್ನ ಕಿವಿಯುಳ್ಳವರು ಈ ಬೆಳಗಿನ ಜಾವ ಕೇಳಲಿ. ಗಟ್ಟಿ ಓದಮ್ಮ ಬೇಗ. ಏಜ್ರ 7:6. ಏಜ್ರ 7:6. ನೆಹಮೀಯನ ಹಿಂದೆ ಇಬ್ರು ಫ್ರೆಂಡ್ಸ್ ಅವರು, ಇಬ್ರು ಯಹೂದ್ಯರವರು, ಇಬ್ರು ಸಹೋದರರು. ಏಜ್ರನು ಇಸ್ರಾಯೇಲ್ ದೇವರಾದ ಯೆಹೋವನಿಂದ ದೊರಕಿದ ಮೋಶೆಯ ಧರ್ಮೋಪದೇಶದಲ್ಲಿ ಪಾರಂಗತನಾದ ಶಾಸ್ತ್ರಿಯಾಗಿದ್ದನು. ಯಾರು ಏಜ್ರ? ಏಜ್ರನ್ ಎಂಥವನಂದ್ರೆ ಇಸ್ರಾಯೇಲರಿಗೆ ದೇವರು ಕೊಟ್ಟಿರುವಂತ ಧರ್ಮಶಾಸ್ತ್ರದಲ್ಲಿ ಪಾರಂಗತನು, ನಿಪುಣನವನು. ದೇವರಿಗೆ ನೋಡಿ, ದೇವರ ವಾಕ್ಯ ಬಲ್ಲವರುಂಟು, ದೇವರ ವಾಕ್ಯವನ್ನ ಉತ್ತಮವಾಗಿ ಬಲ್ಲವರುಂಟು, ಆದರೆ ದೇವರ ವಾಕ್ಯದಲ್ಲಿ ಪರಿಣಿತರು ಬೇಕು. ಅರ್ಥ ಆಗ್ತಾ ಇಲ್ವೇನೋ ನಿಮಗೆ? ದೇವರಿಗೆ ಬೇಕಾಗಿರೋದು ದೇವರ ವಾಕ್ಯದಲ್ಲಿ, ದೇವರ ವಾಕ್ಯ ಬಲ್ಲವರಲ್ಲ. ದೇವರಿಗೆ ಬೇಕಾಗಿರೋದು ದೇವರ ವಾಕ್ಯವನ್ನ ಉತ್ತಮವಾಗಿ ಬಲ್ಲವರಲ್ಲ. ಆದ್ರೆ ಗೋಡೆನ ಕಟ್ಟಬೇಕಾದ್ರೆ, ನಿನ್ನ ಜೀವಿತ ಬದಲಾಗಬೇಕಾದ್ರೆ ದೇವರಿಗೆ ಬೇಕಾಗಿರೋರು ಯಾರು ಅಂದ್ರೆ, ಇದನ್ನು ಹಗಲು ರಾತ್ರಿ ಓದಿ ವಾಕ್ಯದಲ್ಲಿ ಪರಿಣಿತರಾಗಿರೋರು. ತಿರುಗಾ ಹೇಳ್ತೀನಿ ನಿಮಗೆ, ವಿಶ್ವಾಸಿಗಳು ದೇವರ ವಾಕ್ಯವನ್ನ ಬಲ್ಲವರು. ಇನ್ನು ಕೆಲವು ವಿಶ್ವಾಸಿಗಳು ದೇವರ ವಾಕ್ಯವನ್ನ ಉತ್ತಮವಾಗಿ ಬಲ್ಲವರು. ಆದ್ರೆ ದೇವರ ದೃಷ್ಟಿಯಲ್ಲಿ ಶ್ರೇಷ್ಠರು ಯಾರಂದ್ರೆ ದೇವರ ವಾಕ್ಯದಲ್ಲಿ ಪರಿಣಿತರಾಗಿರೋರು. ಅದಕ್ಕೆ ನೀನು ಯಾವ ಬೈಬಲ್ ಸ್ಕೂಲ್ ಹೋಗ್ಬೇಕಾಗಿಲ್ಲ. ದೇವರ ಸನ್ನಿಧಿಯಲ್ಲಿ ಕೂತ್ಕೊಂಡು ಓದೋದಾಗಿದ್ರೆ ದೇವರ ಆತ್ಮನು ಒಂದೊಂದು ರಹಸ್ಯಾರ್ಥವನ್ನು ನಿನಗೆ ಗೋಚರಿಸ್ತಾನೆ. ಏಜ್ರ ಅಲ್ಲಿ ನನ್ನ ರಿಡಲ್, ಅಲ್ಲಿ ನನ್ನ ಕನ್ಫ್ಯೂಷನ್ ಕ್ಲಿಯರ್ ಆಯ್ತು ನೋಡಿ. ಕೇಳ್ತಾ ಇದ್ದೀರಾ? ನಾನು ಹೇಳಿದೆ ದೇವರ ನೆಹಮೀಯನ ಮೊದಲು ಬರಬೇಕಾಗಿತ್ತು. ಏಜ್ರ ಯಾಕೆ ಬಂದ ಅಂದ್ರೆ ದೇವರ ಆತ್ಮನ ಹೇಳ್ತಾ ಇದ್ದಾನೆ, ನೆಹಮೀಯನಂದ್ರೆ ದೇವರ ವಾಕ್ಯದ ಪರಿಣಿತನು. ಬರೀ ಸತ್ಯವೇದದಲ್ಲಿ ಸಂದೇಶಗಳಿಲ್ಲ, ಸತ್ಯವೇದದಲ್ಲಿರುವಂತಹ 66 ಪುಸ್ತಕದ ಹೆಸರುಗಳಲ್ಲಿ ಒಂದೊಂದು ಸಂದೇಶ ಅಡಕವಾಗಿದೆ. ದೇವರ ಆತ್ಮನ ಏನ್ ಹೇಳ್ತಾ ಇದ್ದಾನಂದ್ರೆ, ಏಜ್ರನು ಅಂದ್ರೆ ದೇವರ ವಾಕ್ಯದ ಪರಿಣಿತನು. ನಾನಂದ್ರೆ ನೆಹಮೀಯನ್ ಅಂದ್ರೆ ನೋಡು ವಾಕ್ಯದಲ್ಲಿ, ನೆಹಮೀಯನ್ ಅಂದರೆ ಪುನರ್ಸ್ಥಾಪಿಸುವವನು, ಬಿದ್ದು ಹೋದದ್ದನ್ನ ಕಟ್ಟುವವನು. ದೇವರೇ ಇದರ ಅರ್ಥ ಏನಂತ ಕೇಳಿದೆ. ದೇವರ ಆತ್ಮನ ಹೇಳ್ದ, ಅಯ್ಯ ಮಗನೇ ಯಾಕೆ ಈ ರೀತಿ ಇಟ್ಟಿದ್ದೀನಿ ಗೊತ್ತಾ? ನನ್ನ ಮಕ್ಕಳಿಗೆ ಸಾರಿ ಹೇಳು, ಯಾರ ಜೀವಿತದಲ್ಲಿ ದೇವರ ವಾಕ್ಯದ ಪರಿಣಿತಿ ಇರ್ತದೋ ಅವರ ಜೀವಿತದಲ್ಲಿ ನೆಹಮೀಯನ ಪುನರ್ಸ್ಥಾಪನೆ ಇರ್ತದೆ. ಯಾಕೋ ನಾನು ತೃಪ್ತಿ ಆಗ್ತಾ ಇಲ್ಲ ನೀವು ಅನ್ಪಾರ್ಥ. ದೇವರ ಯಾಕೆ ಮೊದಲು ಏಜ್ರನ ಪುಸ್ತಕ? ಯಾಕಂದ್ರೆ ದೇವರ ವಾಕ್ಯದ ಜ್ಞಾನ ನಿನ್ನಲ್ಲಿ ಬರುವುದಾಗಿದ್ರೆ ನಿನ್ನ ಜೀವಿತದಲ್ಲಿ ನೆಹಮೀಯನ ಪುಸ್ತಕ ಪ್ರಾರಂಭ ಆಗುತ್ತೆ. ನಿನ್ನ ಜೀವನದ ಬಿದ್ದು ಹೋದ ಗೋಡೆಗಳನ್ನು ಆತನು ಕಟ್ತಾನೆ. ಯೆಹೋವನು ಬಿಟ್ಟು ಹೋದ ಸಂಬಂಧಗಳನ್ನ ರಿಪೇರಿ ಮಾಡ್ತಾನೆ. ನಾಶವಾದದ್ದನ್ನ, ಸುಟ್ಟು ಹೋದಂತ ನಿನ್ನ ಜೀವಿತದ ಬಾಗಿಲುಗಳನ್ನ ರಿಪೇರಿ ಮಾಡ್ತಾನೆ. ಯಾರ ಜೀವಿತದಲ್ಲಿ ವಾಕ್ಯ ಇದೆಯೋ ಅವರ ಜೀವಿತದಲ್ಲಿ ಪುನರ್ಸ್ಥಾಪನೆ ಉಂಟು. ಆದ ಕಾರಣ ಬೈಬಲ್ ಅಲ್ಲಿ ಮೊದಲು ಏಜ್ರನ ಪುಸ್ತಕ ಬರ್ತದೆ, ನಂತರ ನೆಹಮೀಯನ ಪುಸ್ತಕ. ಎಷ್ಟು ಜನರಿಗೆ ಅರ್ಥ ಆಯ್ತಲ್ಲ? ಬೈಬಲ್ ಡಿಕೋಡ್ ಮಾಡ್ತಾ ಇದ್ದೀರಾ ಪಾಸ್ಟ್ರೇ? ಇಲ್ಲ, ಬೈಬಲ್ ಅನ್ನ ಅರ್ಥ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ? ಯಾರಾದ್ರೂ ಅರ್ಥ ಆಯ್ತಾ? ಇದು ಯಾರ ಜೀವಿತದಲ್ಲಿ ದೇವರ ವಾಕ್ಯ ಇರ್ತದೋ ಅವರು ಏಜ್ರ. ನಾನು ಏಜ್ರ ಅಂತ ಹೇಳ್ತೀನಿ, ನೀವು ದೇವರ ವಾಕ್ಯ ಅಂತ ಹೇಳ್ಬೇಕು. ರೆಡಿ ಆಗಿದ್ದೀರಾ? ಏಜ್ರನಂದ್ರೆ ನೆಹಮೀಯ ಪುನರ್ಸ್ಥಾಪನೆ. ಈ ವರ್ಷ, ಬರುವ ವರ್ಷ ದೇವರ ವಾಕ್ಯದ ವರ್ಷ ನಿನಗೆ. ನೀನು ಸತ್ಯವೇದವನ್ನು ತೆರೆದು ದೇವರ ವಾಕ್ಯವನ್ನು ಓದುವನಾಗಿದ್ರೆ ನಾನು ನಿನಗೆ ಹೇಳ್ತಾ ಇದ್ದೀನಿ, ಯೇಸುವಿನ ಹೆಸರಿನಲ್ಲಿ ನೀನು ಕಳೆದುಕೊಂಡಂತ ಪ್ರತಿಯೊಂದು ಯೆರೂಸಲೇಮು ನಿನಗಾಗಿ ಕಟ್ಟಲ್ಪಡ್ತದೆ. ನೀನು ಕಳೆದುಕೊಂಡಂತ ಪ್ರತಿಯೊಂದು ಯೆರೂಸಲೇಮಿನ ಬಾಗಿಲು ನಿನಗೆ ಕಟ್ಟಲ್ಪಡ್ತದೆ. ಆತನ ವಾಕ್ಯವನ್ನು ಮಾತ್ರ ಬಿಡಬೇಡ. ಯಾಕಂದ್ರೆ ಯೆಹೋವನ ಮೇಲೆ ಭರವಸೆ ಬಿಡುವವರು
ಆಶಾಭಂಗ ಪಡುವುದೇ ಇಲ್ಲ ಎಂಬುದಾಗಿ ಬರೆದಿದೆ. ದೇವರು ಕಳಿಸ್ತಾ ಇರುವಂತ ಬಿರುಗಾಳಿ ಅಂತ ಇಂಥ ಬಿರುಗಾಳಿ ಅಲ್ಲ ಸಭೆಯೇ. ಈ ಸೇವೆ ಮೇಲೆ ಬರಲಿಕ್ಕೆ ಹೊರಟಿರುವಂತ ಆತನ ಬಿರುಗಾಳಿ ಪಟ್ಟಣಗಳಿಗೆ ಹಬ್ಬಲಿಕ್ಕಿದೆ. ಅದನ್ನು ಸ್ವೀಕರಿಸ್ಕೊಳ್ರಿ. ಏಜ್ರಾ 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 ನೆಹಮೀಯ ಮೂರನೇದು ಬಂತು ನೋಡಿ. ಏಜ್ರಾ ನೆಹಮೀಯ ಆದ ನಂತರ ಮುಂದಿನ ಪುಸ್ತಕ ಯಾವುದು? ದೇವರಾತ್ಮನೇ ಇದೇನು? ಆತನ ಹೇಳ್ತೇನೆಂದ್ರೆ, ನನ್ನ ಮಗನೇ, ಯಾರ ಜೀವಿತದಲ್ಲಿ ಏಜ್ರ ದೇವರ ವಾಕ್ಯದ ಪರಿಣಿತಿ ಇದೆಯೋ ಅವರ ಜೀವಿತ ಬರೀ ಪುನರ್ ಕಟ್ಟಲ್ಪಡುವುದಲ್ಲ, ಅವರನ್ನ ನಾನು ಗೋದಲಿಯಿಂದ, ಹಟ್ಟಿಯೊಳಗಿಂದ, ಗುಡಿಸಲುಗಳಿಂದ ಎತ್ತಿ ಎಸ್ತೇರಳ ಹಾಗೆ. ಇಲ್ಲಿ ಯಾರಾದ್ರೂ ಇದ್ದೀರಾ? ನಾನು ಕೇಳಿದೆ, ದೇವ್ರೆ ಇದೆಂತ ಸೀಕ್ವೆನ್ಸ್? ದೇವರು ಹೇಳಿದ, ಚರಿತ್ರೆಕಾರರು ಇಸ್ವಿ ಪ್ರಕಾರ ಚರಿತ್ರೆ ಬರೀತಾರೆ, ಆದ್ರೆ ನಾನು ನನ್ನ ಪುಸ್ತಕವನ್ನ ನನ್ನ ಮಕ್ಕಳ ಆಶೀರ್ವಾದಕ್ಕೆ, ಯಾರಾದ್ರೂ ಇದ್ರೆ ಆಶೀರ್ವಾದಕ್ಕೆ ಅನುಗುಣವಾಗಿ ಬರೀತೀನಿ. ಏಜ್ರಾ ನೆಹಮೀಯ ಎಸ್ತೇರಳು ಅರಮನೆ. ಎಸ್ತೇರಳು ಬಡತನದಲ್ಲಿದ್ದವಳು, ಬೇರೆ ದೇಶದಲ್ಲಿ, ಪರ್ಷಿಯಾ ದೇಶದಲ್ಲಿ ಗುಲಾಮರಾಗಿ ಹೋದವರು. ಆದರೆ ನನ್ನ ದೇವರು ವಾಕ್ಯವನ್ನ ಬಲ್ಲಂತ ಎಸ್ತೇರಳನ್ನ, ತನ್ನ ದೇವರನ್ನ ಅರಿತುಕೊಂಡಂತ ಎಸ್ತೇರಳನ್ನ, ಅರಮನೆ ಅರ್ಥ ಸಮೃದ್ಧಿ. ದೇಶದಲ್ಲೆಲ್ಲ ಕೊರತೆ ಇರಬಹುದು, ಆದರೆ ಅರಸನ ಅರಮನೆಯಲ್ಲಿ ಎಂದು ಕೊರತೆ ಇರಲ್ಲ. ನಿನ್ನಲ್ಲಿ ವಾಕ್ಯ ಇರುವುದಾಗಿದ್ರೆ ಕಳೆದುಕೊಂಡದ್ದನ್ನು ಸ್ಥಾಪಿಸಿಕೊಡ್ತಾನೆ. ಕಳೆದುಕೊಂಡದ್ದನ್ನು ಸ್ಥಾಪಿಸಿ ಕೊಡುವವನು ನಿನ್ನಲ್ಲಿ ವಾಕ್ಯ ಇರುವುದಾಗಿದ್ರೆ, ಪ್ರತಿದಿನ ದೇವರ ವಾಕ್ಯ ಓದಿ ಧ್ಯಾನ ಮಾಡುವವನಾಗಿದ್ರೆ, ಬರೀ ಕಳೆದುಕೊಂಡದ್ದನ್ನು ಪುನರ್ಸ್ಥಾಪಿಸಿ ಕೊಡೋನಲ್ಲ, ಗುಡಿಸಲಿನಿಂದ ತೆಗೆದು ಅರಮನೆಯ ಆಶೀರ್ವಾದಗಳನ್ನು. ಇಲ್ಲದೆ ಹೋದ್ರೆ ನೀವು ನನಗೆ ಒಳ್ಳೆ ಕಾರಣ ಕೊಡಿ. ಬೈಬಲಲ್ಲಿ ಏಜ್ರನ ನಂತರ ನೆಹಮೀಯ ಯಾಕೆ, ನೆಹಮೀಯನ ನಂತರ ಯಾರಾದ್ರೂ ಇಲ್ಲಿದ್ದೀರಾ? ನೆಹಮೀಯ, ಸಾರಿ, ಏಜ್ರಾ, ನೆಹಮೀಯ, ಎಸ್ತೇರಳು. ಇದನ್ನ ನನ್ನ ಅರಮನೆಗೆ ಮುಟ್ಟಿಸೋದಾದ್ರೆ ದಿನದಲ್ಲಿ 1 ತಾಸಲ್ಲ, 2 ತಾಸಲ್ಲ, ಇದು ನನಗೆ ಬೇಕು, ಇದನ್ನು ನಾನು ಓದಲೇಬೇಕು. ಅರಮನೆಗೆ ಹೋಗಲಿಕ್ಕೆ ಆಶಿಸುವಂಥ ಪ್ರತಿಯೊಬ್ಬರಿಗೆ ನಾನು ನುಡಿತಾ ಇದ್ದೀನಿ, ಇದನ್ನು ಹಗಲು ರಾತ್ರಿ ಓದಿ ಅರ್ಥ ಮಾಡಿಕೊಳ್ಳಿ. ಯಾಕಂದ್ರೆ ಏನಂತ ನೋಡಿ, ಆ ಏಜ್ರನ ಬಗ್ಗೆ ಏನು ಬರೆದಿದೆ, 7ನೇ ಅಧ್ಯಾಯದ 10ನೇ ವಚನ. ಅವನು ಯೆಹೋವ ಧರ್ಮಶಾಸ್ತ್ರವನ್ನು ಅಭ್ಯಾಸಿಸಿ. ಏಜ್ರನು ಮೊದಲೇದಾಗಿ ಯೆಹೋವನ ಧರ್ಮಶಾಸ್ತ್ರವನ್ನು, ಯಾರಾದ್ರೂ ಹೇಳ್ರಿ, ಅಭ್ಯಾಸ. ಓದುವುದಕ್ಕೂ ಅಭ್ಯಾಸಕ್ಕೂ ಏನು ವ್ಯತ್ಯಾಸ? ಓದಿದ್ದನ್ನ ಮರಿಬಹುದು, ಅಭ್ಯಾಸ ಮಾಡಿದ್ದನ್ನ ಕೇಳ್ತಾ ಇದ್ದೀರಾ? ಅವನು ಅಂದ್ರೆ ಏಜ್ರನು ಏನಂತೆ, ಯೆಹೋವನ ಧರ್ಮಶಾಸ್ತ್ರವನ್ನು ಅಭ್ಯಾಸಿಸಿ. ಅಭ್ಯಾಸ ಮಾಡೋದು ಅಂದ್ರೆ ಏನು ಗೊತ್ತಾ? ಲಕ್ಷ್ಯ ಕೊಟ್ಟು ಪ್ರಾಬ್ಲಮ್ ಸಾಲ್ವ್ ಮಾಡೋದು, ಇಕ್ವೇಶನ್ ಸಾಲ್ವ್ ಮಾಡೋದು. ಇದು ಹಿಂಗೆ ಮಾಡಿದ್ರೆ 2ರಿಂದ 2, ಹಿಂಗೆ ಮಾಡಿದ್ರೆ ಇದು 4 ಆಗುತ್ತೆ, 4 ಆಗಬಾರ್ದು, ಹಿಂಗೆ ಮಾಡಿದ್ರೆ ಹಂಗೆ ಬೈಬಲ್ ಓದಬೇಕಂತೆ. ಹೆಂಗೆ ಓದೋದು? ಹಿಂಗೆ ಹೇಳ್ತದಲ್ಲ, ಈಗೋ ನಾನು ನಿನ್ನ ಜೊತೆಗಿದ್ದೀನಿ, ಹೌದಲ್ಲ, ದೇವ್ರಿಲ್ಲಿ ನಿಧಾನ, ಈಗ ಟೈಮ್ ತಗೊಳ್ಳಿ. ಅಯ್ಯೋ, ಇದು ಹೇಳ್ತದಲ್ಲ, ಪಾಪ ಮಾತ್ರ ಮಾಡಬೇಡ, ಹೌದಲ್ಲ ಸ್ವಾಮಿ, ನಾನು ಪಾಪ ಮಾಡಿದ್ರೆ ನನ್ನ ನೋವು ಆಗುತ್ತಲ್ಲ, ಇನ್ನಿಂದ ಇದನ್ನು ಮುಟ್ಟಲ್ಲ. ಅಭ್ಯಾಸ. ಅರಮನೆ ಮುಟ್ಟಬೇಕು ಬೇಡವೋ? ಯಾಕೆ ಗೊತ್ತಾ? ನಿನ್ನ ಪರಿಶ್ರಮ ಮಾತ್ರ ನಿನ್ನನ್ನು ಅರಮನೆ ಸೇರಿಸಲ್ಲ, ದೇವರ ವಾಕ್ಯದೊಂದಿಗಿರುವಂಥ ನಿನ್ನ ಪರಿಶ್ರಮ ನಿನ್ನನ್ನು ಎಸ್ತರಳಾಗಿ ಅರಮನೆಗೆ ಸೇರಿಸ್ತದೆ. ಇಲ್ಲಿ ಯಾರಾದರೂ ನಂಬೂರಿದ್ರೆ ಈ ಮಂಡಲದಲ್ಲಿ ಒಂದು ಸಾರಿ ಆಮೇಲೆ ಎಂಬುದಾಗಿ, ನಾನಿರುವಂಥ ಮಂಡಲದಲ್ಲಿ ನೀವು ಇರುವುದಾಗಿದ್ರೆ, ನಾನಿರುವಂಥ ವಾತಾವರಣದಲ್ಲಿ ನೀವು ಇರುವುದಾಗಿದ್ರೆ ಒಂದು ಸಾರಿ ಆಮೇಲೆ ಎಂಬುದಾಗಿ ಹೇಳ್ತೀರಾ? ಹಲ್ಲೆಲೂಯಾ. ಬರೀ ಅಭ್ಯಾಸ ಮಾಡೋದಲ್ಲ, ಮುಂದೇನಂತೆ, ಅವನು ಯೆಹೋವನ ಧರ್ಮಶಾಸ್ತ್ರವನ್ನು ಅಭ್ಯಾಸಿಸಿ ಅನುಸರಿಸಲಿಕ್ಕೂ. ಅಭ್ಯಾಸಿಸಿ ಅನುಸರಿಸು. ಎಲ್ಲ ಯಾರಾದ್ರೂ ಹೇಳ್ರಿ, 1ನೇದು ಅಭ್ಯಾಸ, 2ನೇದು ಅನುಸರಿಸು. ಪಕ್ಕದವ್ರು ಹೇಳ್ರಿ, ಅಭ್ಯಾಸ ಅನುಸರಿಸು. ಯಾರಾದ್ರೂ ಹೇಳ್ತೀರಾ? ಅಭ್ಯಾಸ
ಅನುಸರಿಸು. ನಿಮ್ಮ ಕುಟುಂಬದಲ್ಲಿ ದೇವರ ವಾಕ್ಯದ ಅಭ್ಯಾಸವಾಗಲಿ. ಪ್ರಾಕ್ಟೀಸ್ ಅಲ್ಲ, ಧ್ಯಾನ, ಅಭ್ಯಾಸ. ಬುಕ್ ಇಟ್ಕೊಂಡು ಕೂತ್ಕೊಳ್ಳಿ. ಒಂದು ರೇಷನ್ಗೆ ಬುಕ್ ಇಡ್ತೀರಾ, ಬೈಬಲ್ಗೆ ಇಡ್ರಿ. ಹಾಲು ಕೊಡೋ ಲೆಕ್ಕ ಇಡ್ಲಿಕ್ಕೆ ಪುಸ್ತಕ ಇಡ್ತೀರಾ, ದೇವರ ವಾಕ್ಯದ ವಾಗ್ದಾನಗಳಿಗೆ ಒಂದು ನೋಟ್ಬುಕ್ ಮಾಡಿ. ಆಮೇನ್. ಮುಂದೆ ಕೂತಿರುವಂತ ಯವನಸ್ಥರು ಮುಂದಿನ ವಾರದಿಂದ ಒಂದು ನೋಟ್ಬುಕ್ ಬೇಕು ಇದೆಲ್ಲ ಬರ್ಕೊಳ್ಳಿಕ್ಕೆ. ಕೇಳ್ತಾ ಇದ್ದೀರಾ? ಅಭ್ಯಾಸ. ದೇವರ ವಾಕ್ಯದ ವಾಗ್ದಾನಗಳನ್ನ ಕೆಲವೊಂದು ಸಾರಿ ನಾನು ಬರಿತೀನಿ, ಯಾಕಂದ್ರೆ ಬರೆಯುವಾಗ ಮನಸ್ಸಲ್ಲಿ ಕೂತ್ಕೊಳ್ತದೆ. ಆಮೇನ್. ಅಭ್ಯಾಸ, ಅನುಸರಿಸೋದು ಮೂರನೇದು ಬರ್ತದೆ. ಇಸ್ರಾಯೇಲರಿಗೆ ಅದರ ವಿಧಿ ನ್ಯಾಯಗಳನ್ನು ಕಲಿಸೋದು. ನಿಮ್ಮ ಮಕ್ಕಳಿಗೆ ಅದನ್ನು ಕಲಿಸ್ಬೇಕು. ಎಲ್ಲರೂ ಕೂಡಿ ಹೇಳೋಣ. ನಂಬರ್ 1 ಅಭ್ಯಾಸ, ನಂಬರ್ 2 ನಾನು ಅನುಸರಿಸ್ತೀನಿ, ನಂಬರ್ 3 ನನ್ನ ಮಕ್ಕಳಿಗೆ ಕಲಿಸ್ತೀನಿ. ಅವಾಗ ನೀನೊಬ್ಬಳೇ ಅರಮನೆ ಸೇರಲ್ಲ, ನಿನ್ನ ಮಕ್ಕಳ ಸಹಿತವಾಗಿ ಅರಮನೆ ಸೇರ್ತೀಯ. ಇಲ್ಲಿ ಯಾರಾದ್ರಿದ್ರೆ ಆಮೇಲೆ ಅಂತ ಹೇಳ್ತೀರ. ದೇವ್ರು ಹೇಳ್ದ, ಎಲೆ ಹುಚ್ಚ, ಏಜ್ರ ಅಂದ್ರೆ ದೇವ್ರ ವಾಕ್ಯವು. ನನ್ನ ಮಕ್ಕಳಿಗೆ ಹೇಳು, ಎಲ್ಲಿ ದೇವ್ರ ವಾಕ್ಯ ಇದೆ ನೋಡು, ಅಲ್ಲಿ ನೆಹಮೀಯನ ಅಭಿಷೇಕ ಬರ್ತದೆ, ಪುನರ್ಸ್ಥಾಪನೆಯ ಅಭಿಷೇಕ ಬರ್ತದೆ. ಅವರ ಪೌಳಿ ಗೋಡೆಗಳು ಕಟ್ಟಲ್ಪಡ್ತದೆ. ಅವರ ಸಾಲದಲ್ಲಿರುವಂಥ ಅವರ ಸ್ಯಾಲರಿ, ವೇತನ ಗುಣ ಹೊಂದಿ ಕಟ್ಟಾಗುವಂಥ ವೇತನ ಯಾರಿಗೂ ನಾನು ಪ್ರವಾದಿಸ್ತಾ ಇದ್ದೀನಿ. ಯಾರೋ ಇದನ್ನು ಸೆಳೆದುಕೊಳ್ಬೇಕು, ಇದು ನನಗೆ, ನಾನು ಇದನ್ನು ಸ್ವೀಕರಿಸ್ಕೊಳ್ತೀನಿ ಅಂತ ಹೇಳಬೇಕು. ಕಟ್ಟಾಗಿರುವಂಥ ವೇತನ ಪರಿಪೂರ್ಣವಾಗಿ ಗುಣ ಹೊಂದಿ ಸಂಪೂರ್ಣ ಸ್ಯಾಲರಿ ಅವರಿಗೆ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಯಾಕಂದರೆ ಅವರಲ್ಲಿ ದೇವರ ವಾಕ್ಯ ಇದೆ. ಎಲ್ಲಿ ದೇವರ ವಾಕ್ಯ ಇದೆ, ಪ್ರತಿದಿನ ಯಾವ ದೇವರ ವಾಕ್ಯ ಓದ್ತಾರೆ, ಅದನ್ನು ಅಭ್ಯಾಸ ಮಾಡ್ತಾರೆ, ಅದನ್ನ ಕೈಕೊಂಡು ನಡೀತಾರೆ, ಅದನ್ನು ತನ್ನ ಮಕ್ಕಳಿಗೆ ಕಲಿಸ್ತಾರೆ, ಅವರ ಜೀವಿತದಲ್ಲಿ ಪುನರ್ಸ್ಥಾಪನೆ. ಆತನ ಹೇಳಿದ, ಹುಚ್ಚ ಬರೀ ಪುನರ್ಸ್ಥಾಪನೆ ಅಲ್ವೋ, ಅದರ ನಂತರ ಯಾರ ಪುಸ್ತಕ ಬರ್ತದೆ ಅಂತ ಕೇಳಿದ್ರು. ನಾನು ಹೇಳಿದೆ, ಅಪ್ಪ ಸ್ವಾಮಿ ಎಷ್ಟೇಳು ಪುಸ್ತಕ ಬರೆದಿದ್ದಪ್ಪ ಅಂದೆ. ದೇವರ ಆತ್ಮನ ಹೇಳ್ದ, ಯಾಕೆ ಗೊತ್ತಾ, ಅಂಥವರನ್ನು ನಾನು ಅರಮನೆಯ ಜೀವಿತಕ್ಕೆ ನಡೆಸ್ತೀನಿ. ನಂತರ ಪ್ರಶ್ನೆ ಮಾಡೋ ಸರದಿ ನಂದು ಬಂತು. ದೇವರೇ ನಿಜ, ಆದರೆ ಮುಂದಿನ ಪುಸ್ತಕ ಯೋಬ ಇದೆ ಅಲ್ಲ. ಹಲೋ ಏಜ್ರ, ಈ ಕಡೆದವ್ರು ಚೆನ್ನಾಗಿ ಹೇಳ್ತಾ ಇದ್ದಾರೆ, ಈ ಕಡೆದವ್ರು ಏಜ್ರ, ಈ ಕಡೆದವ್ರು ಏಜ್ರ, ನೆಹಮೀಯ, ಎಸ್ತೇರಳು. ಅರಮನೆಯಲ್ಲಿ ಯಾರಿಗಾದ್ರೂ ಕೊರತೆ ಇರ್ತದ? ಇವತ್ತು ಮೊದಲೇ ಸಾರಿ ಹೊಸ ಹಾಲಿಗೆ ಹೋಗ್ತಾ ಇದ್ದೀವಿ, ಯಾವುದೇ ಕೊರತೆ ಇಲ್ಲದೆ ಹೋಗ್ತಾ ಇದ್ದೀವಿ. ಯಾಕೆ ಗೊತ್ತಾ, ಇಡೀ ವರ್ಷ ನಮ್ಮ ಜೀವಿತವನ್ನ ದೇವರ ವಾಕ್ಯದಲ್ಲಿ ಕಟ್ಕೊಂಡಿದ್ದೇವೆ. ಸ್ವಾಮಿ ಯೋಬನ ಯಾಕೆ ಬಂದ? ಯಾರಾದ್ರೂ ಹೇಳ್ರಿ. ಏಜ್ರ ಗಟ್ಟಿಯಾಗಿ ಹೇಳ್ಬೇಕು, ನೆಹಮೀಯ, ಎಸ್ತೇರಳು. ಆಗ ದೇವರ ಆತ್ಮ ಹೇಳಿದ, ನಾನು ಎಲ್ಲರನ್ನ ಪರೀಕ್ಷಿಸಲ್ಲ, ದೇವರ ವಾಕ್ಯನ ನಂಬಿ ಅರಮನೆವರೆಗೂ ಮುಟ್ಟಿದವರನ್ನೇ ನಾನು ಪರೀಕ್ಷಿಸೋದು. ನನ್ನ ಜನರಿಗೆ ಹೇಳು, ಭಯಪಡಬೇಡ. ಸಿದ್ಧರಾಗಿದ್ದೀರಾ? ನಾನು ಕೇಳಿದೆ, ಯಾಕೆ ಸ್ವಾಮಿ? ಅಲ್ಲೇ ಬರೀ ಯೋಬ ಕೇಳ್ತಿಲ್ಲ, ಅದ್ರ ಮುಂದಿನ ಪುಸ್ತಕ ನೋಡಂದ. ಮುಂದಿನ ಪುಸ್ತಕ ತೆರೆದ್ರೆ ಬಂತು ಕೀರ್ತನೆಗಳ. ಆಗ ದೇವರ ಆತ್ಮನ ಹೇಳ್ತಾ ಇದ್ದಾನೆ, ಯೋಬನ ಹಾಗೆ ನಾನು ನಿನ್ನನ್ನು ಪರೀಕ್ಷಿಸಿದರೂ ಸಹ ಕೀರ್ತನೆಗಳನ್ನು ಹಾಡುವಷ್ಟರ ಮಟ್ಟಿಗೆ ನಿನ್ನನ್ನು ಆಶೀರ್ವದಿಸಿ ಏಳಿಗೆಗೆ ತರ್ತೀನಿ. ಯಾವುದನ್ನು ಪರೀಕ್ಷೆಯಲ್ಲಿ ಕಳೆದುಕೊಂಡಿದ್ದೀಯೋ ಅದನ್ನು 2ರಷ್ಟು ನಿನಗೆ ಪುನರ್ಸ್ಥಾಪಿಸಿ. ಇಲ್ಲಿ ಯಾರಾದ್ರೂ ಇದ್ರೆ ಸ್ವಲ್ಪ ಡ್ರಮ್ಸ್, ಸ್ವಲ್ಪ ಮ್ಯೂಸಿಕ್, ಏನ್ರಯ್ಯ ಹಿಂಗೆ ಕುತ್ಕೊಂಡಿದ್ರ? ಆಮೇಲೆ ಯಾರಾದ್ರೂ ಇಲ್ಲಿ ಇದ್ದೀರಾ? ಅರ್ಥ ಆಗ್ತದೆ? ಸಂತೋಷ ಆಗಲ್ವಾ ನಿಮಗೆ? ಇದು ನಾನು ಬೋಧಿಸ್ತಿದ್ದೀನಿ ಅಂತ ಸಂತೋಷ ಆಗ್ತಾ ಇಲ್ಲ. ನಾನು ಕೋಣೆಯಲ್ಲಿ ನಾನು ಕುಣಿದಿರೋದನ್ನು ನೋಡ್ಬೇಕಿತ್ತು ನೀವು. ಅಯ್ಯೋ ದೇವರೇ, ಇದು ನನಗೆ. ಏಜ್ರಾ, 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 ನೆಹಮೀಯ, ಎಸ್ತೇರಳು, ಯೋಬ, ಪರೀಕ್ಷೆ. ಆದ್ರೆ ಭಯ ಪಡಬೇಡ, ಕೀರ್ತನೆ ಬರ್ಲಿಕ್ತಿದೆ. ಕೀರ್ತನೆ ಬರ್ತಾ ಇದೆ. ಕೀರ್ತನೆ ಜಯದ ಹಾಡು. ಕೀರ್ತನೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯ